ಟ್ರಿಪ್ಪಿನ ಡೇ 1 ಆಗಿದೆ ಗೈಸ್. ನಾವು ಇವತ್ತು ಕನಗಿರಿಯಿಂದ ನಿಜಾಮಾಬಾದಿಗೆ ಹೋಗೋದಿದೆ. ಬನ್ನಿ ಗೈಸ್, ತೋರಿಸ್ತೀನಿ ಏನಿದೆ ಏನೆಲ್ಲ ಇವತ್ತಿನ ಲಾಗ್ನಲ್ಲಿ, ಹೆಂಗಿರುತ್ತೆ ಹೋಗೋದೆಲ್ಲ, ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸ್ ಎಲ್ಲ ತೋರಿಸ್ತೀನಿ. ಫೈನಲಿ ಗೈಸ್, ಗಾಡಿ ಎಲ್ಲ ಲೋಡ್ ಆಗಿದೆ ಲಡಾಖ್ ಟ್ರಿಪ್ಗೆ ಹೋಗೋಕೆ. ಇವಾಗ ನೋಡಿ, ಏನಿದ್ರು ನಾವು ಜಾಕೆಟ್ ಹಾಕ್ಯನದು, ಶೂಸ್ ಹಾಕ್ಯನದು, ನಾವು ಗೇರಪ್ ಆಗಿ ಹೋಗೋದಂದೇ ಕೆಲಸ. वेल जाकाते हैं हाँ भाई भाई राजू ईशान वेले फुल टैंक माडो फुल टैंक फुल इदावर हे गाइस, फाइनली नम्मूरु बिडो टाइम गाइस ಇದೆ ನೋಡಿ. ನಮ್ಮೂರು ಕನಕಗಿರಿ. ನಮ್ಮ ಊರಿನಿಂದ ಇವಾಗ ನಿಜಾಮಾಬಾದ್ ಕಡೆಗೆ ಹೋಗುವ ಡೇ 1 ಆಗಿದೆ ಗೈಸ್. ಇಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ಮೀಟಾಗಿ ಹೋಗೋಣ ಗೈಸ್. कहाँ है भैया ना? हैदराबाद से 7 जन टोटल. हाँ जल्दी जाते हैं अभी. इसमें तो पंप है. या थैंक यू दस्ती, थैंक यू सो मच. थैंक्स भैया. हाँ थैंक यू, थैंक्स अಣ್ಣ. थैंक यू जी. हाँ ठीक है ले. सरी भाई बरते जाकाते ले. हाँ हाँ थैंक यू. ಆದರೂ ಪಾಪ ನಮ್ಮ ಕನಕಗಿರಿ, ನಮ್ಮ ಫ್ರೆಂಡ್ಸು, ನಮ್ಮ ದಸ್ತಿ ಬಾಯಿ, ಜೆ ಅವರೆಲ್ಲ ಅಷ್ಟು ಜಲ್ದಿ ಬೇಗ ಎದ್ದು ಬಂದು ನಮಗೆ ಹ್ಯಾಪಿ ಜರ್ನಿ ಹೇಳಕ್ಕೆ ಬಂದಿದ್ರು. ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಫ್ಯಾಮಿಲಿ ಕೂಡ ಭಾಳ ಸಪೋರ್ಟ್ ಮಾಡಿದ್ರು ಗೈಸ್. ನಿಜವಾಗ್ಲೂ ಐ ಆಮ್ ಲಕ್ಕಿ ಟು ಹ್ಯಾವ್ ದಟ್ ಫ್ಯಾಮಿಲಿ. ಅವರಷ್ಟು ಸಪೋರ್ಟ್ ಯಾರೂ ಇಲ್ಲ ನನಗೆ. ನಿನ್ನೆ ಎಲ್ಲ ಕೇಕ್ ಸೆಲೆಬ್ರೇಟ್ ಮಾಡಿ, ನಮ್ಮ ಇಬ್ಬರು ತಂಗಿಯರು ತಮ್ಮ ಎಲ್ಲ ಕೂಡಿಸಿ ನಮಗೆ ಕೇಕ್ ಸೆಲೆಬ್ರೇಟ್ ಮಾಡಿ ಹ್ಯಾಪಿ ಜರ್ನಿ ಹೇಳಿದರು. ಇವನ್ ಮಾರ್ನಿಂಗ್ ಕೂಡ ಎಷ್ಟು ಸಪೋರ್ಟ್ ಮಾಡಿ ಚೆನ್ನಾಗಿ ಹೋಗ್ಬರ್ರಿ, ಹುಷಾರಾಗಿ ಹೋಗ್ಬರ್ರಿ ಅಂತೇಳಿ ಎಲ್ಲ ಹೇಳಿ ಕಳಿಸಿದ್ದಾರೆ ಗೈಸ್. ಅವ್ರ ತಿಳುವಳಿಕೆಯಿಂದ ನಾವು ಚೆನ್ನಾಗಿ ಹೋಗಿ ನಮ್ಮ ಟ್ರಿಪ್ಪನ್ನ ಮುಗಿಸ್ಕೊಂಬರ್ಬೇಕು. ನೋಡಿ ಗೈಸ್, ನಾವು ಆಫ್ ರೋಡಿಂಗ್ ಮಾಡ್ಬೇಕಂತೇಳಿ ಲಡಾಖಿಗೆ ಹೋಗ್ಬೇಕಂತೇಳಿ ಇದು ಮಾಡಿದರೆ ನಮ್ಮ ಕನಗಿರಿಯಲ್ಲೇ ಆಫ್ ರೋಡ್ ಸಿಗ್ತಿದೆ ನಮಗೆ. ನೋಡಿ, ಇದು ನಮ್ಮ ಕನಕಗಿರಿ ಕಾಟಗಿರಿ ರೋಡ್ ಹೆಂಗಿದೆ, ಇನ್ನು ಏನು ಇಂಪ್ರೂವ್ಮೆಂಟೇ ಇಲ್ಲ. ಫುಲ್ ಆಫ್ ರೋಡಿಂಗ್ ಗೈಸ್, ಫುಲ್ ಆಫ್ ರೋಡಿಂಗ್. ಏನು ಲಡಾಖಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಮಾಡ್ಬೋದು ನಾವು ಎಲ್ಲ ಆಫ್ ರೋಡಿಂಗನ್ನು ಅಡ್ವೆಂಚರ್ ಬೈಕ್ಸ್ ತಗೊಂಡು. ನೋಡಿ, ಒಂದು ಸ್ವಲ್ಪ ಕೂಡ ರೋಡ್ ಇಲ್ಲ, ಎಲ್ಲ ಆಫ್ ರೋಡಿಂಗೇ ಇದೆ. ಅಲ್ಲಿ ಸ್ವಲ್ಪ ಇದೆ ಗೈಸ್ ಆಫ್ ರೋಡಿಂಗ್ ಅಷ್ಟೇ, ಮತ್ತೇನಿಲ್ಲ. ಎಲ್ಲ ಮಾಡಿದ್ದಾರೆ ಆಗಲೇ. ಕಾಟಗಿರಿ ಟು ಕನಗಿರಿ ರೋಡ್ ಆಗಿದೆ ಫುಲ್ಲು. ಸ್ವಲ್ಪ ಒಂದು ಅಲ್ಲಿ ಗಾಡಿ ದುರ್ಗಮ್ಮ ದೇವರಿದೆ, ಆ ದೇವರಿಂದ ನಮ್ಮ ಊರು ತನಕ ಅಷ್ಟೇ ಆಗಿಲ್ಲ. ಒಂದು ಇಟ್ಸ್ ಅರೌಂಡ್ 7 ಕಿಲೋಮೀಟ್ರ್ ಇರ್ಬೇಕು ಅನಿಸುತ್ತೆ. ಅದಷ್ಟೇ ಸ್ವಲ್ಪ ರೋಡ್ ಎಲ್ಲ ಕೆಟ್ಟಾಗಿದೆ. ಮಿಕ್ಕಿದ್ದು ಇಲ್ಲಿಂದ ಹಿಡಿದು ಪೂರಾ ಕಾಟಿಗೆ ಮಠ ಚೆನ್ನಾಗಿದೆ ಗೈಸ್. ನಮ್ಮ ಶಿವರಾಜ್ ತಂಗಡಿ ಸರ್ ಅವರೆಲ್ಲ ಮಾಡಿಸಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಕನಗಿರಿನ.
ನೋಡಿ ನಮ್ಮೂರು ಕೆರೆ. ಇವಾಗ ನವಲಿ ಪಾರಾಗಿದ್ದೀವಿ. ಆದರೂ ಇಂಪ್ರೂವ್ಮೆಂಟ್ ಆಗಿದೆ ಗೈಸ್. ನಾನು ಭಾಳ ದಿವಸ ಆಗಿತ್ತು ಈ ಕಡೆ ಎಲ್ಲ ಬಂದಿದ್ದಿಲ್ಲ. ಒಂದಾಗಲೇ ಒಂದು ಏನಿಲ್ಲ ಅಂದರೂ 1 ವರ್ಷ ಆಗಿರೋ, 1.5 ವರ್ಷ ಆಗಿರಬೇಕು. 1 ವರ್ಷದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ರೋಡೆಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಆ ಕಡೆ ಇಲ್ಲೆಲ್ಲ ಪೆಟ್ರೋಲ್, ಫಸ್ಟೆಲ್ಲ ಈ ಕಡೆ ಓಡಾಡುವಾಗ ಪೆಟ್ರೋಲ್ ಬಂಕೇ ಇದ್ದಿಲ್ಲ. ಇವಾಗೆಲ್ಲ ಪೆಟ್ರೋಲ್ ಬಂಕ್ಸ್ ಇದ್ದಾವೆ. ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಗೈಸ್. ಹಸುವಾಗ್ಬಿಟ್ಟಿದೆ. ಮುಂಜಾನೆ ಜಲ್ದಿ ಎದ್ದಿದ್ವಿ, ಇನ್ನೂ ಏನು ತಿಂದಿಲ್ಲ. ಕಾಡಿಗೆ ಹೋಗಿ ನಾಷ್ಟ ಮಾಡ್ಬೇಕಂತಿದೆ ಗೈಸ್. ಇಬ್ಬರು ಸೇರಿ ನಾಷ್ಟ ಮಾಡ್ತೀವಿ. ಇವಾಗ ಜಸ್ಟ್ ನವಲಿ ಪಾರಾಗಿದ್ದೀವಿ ನಾವು. ಕಾಟಿಗೆ ನಾವು ಒಂದು 25 ಕಿಲೋಮೀಟ್ರ್ ಇದೆ. ಕಾಟಿಗೆಗೆ ಹೋಗಿ ನಾಷ್ಟ ಮಾಡಿ ಮತ್ತೆ ಮುಂದೆ ನಮ್ಮ ಪ್ರಯಾಣನ ಚಾಲು ಮಾಡ್ತೀವಿ. ಇವತ್ತು ಎಷ್ಟೊತ್ತಿದ್ರು ನಾವು ನಿಜಾಮಾಬಾದ್ ರೀಚ್ ಆಗಬೇಕು. ಯಾಕಂದರೆ ನಾಳೆ ಸಾಗರ ಹೋಗೋದಿದೆಯಲ್ಲ, ಅದು ಭಾಳ ಲಾಂಗ್ ಇದೆ ಡಿಸ್ಟೆನ್ಸ್ ನಮಗೆ. ಇವಾಗ ಹೈದ್ರಾಬಾದಿಗೆ ಹೋಗ್ತೀವಿ. ಹೈದ್ರಾಬಾದಿಂದ ನಮ್ಮ ಫ್ರೆಂಡ್ ಬರ್ತಾನೆ ರೇವಂತ್ ಅಂತೇಳಿ, ನಿಮಗೆಲ್ಲ ಗೊತ್ತಿದೆ ಆಗಲೇ. ಅವನು ಜಾಯ್ನ್ ಆಗ್ತಾನೆ. ಅವ್ನು ಜಾಯ್ನ್ ಆದಮೇಲೆ ಆ ಕಡೆಯಿಂದ ಮುಂದೆ ನಿಜಾಮಾಬಾದಿಗೆ ಹೋಗ್ತೀವಿ ಇಬ್ಬರು ಸೇರಿ. ಮತ್ತು ಇನ್ನು 3 ಫ್ರೆಂಡ್ಸ್ ಇದ್ದಾರೆ ಗೈಸ್. ಅವರು 3 ಸೋಲೋ ರೈಡರ್ಸು, ಸೂರಜು, ಸುಚೇತ್, ರೋಹಿತ್ ಅಂತೇಳಿ. ಅವರೆಲ್ಲ ಬೈಕ್ ಇಲ್ಲ ನಾನು ಇಲ್ಲಿಂದ ಓಡಿಸಂಗಿಲ್ಲ ಅಂತೇಳಿ ಬೆಂಗಳೂರಿಂದ ಟ್ರಾನ್ಸ್ಪೋರ್ಟ್ ಮಾಡಿಸಿದ್ದಾರೆ ಚಂಡೀಗಢಿಗೆ. ಡೈರೆಕ್ಟ್ ಇಲ್ಲಿಂದ ಚಂಡೀಗಢಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸಿದ್ದಾರೆ. ಚಂಡೀಗಢಿಂದ ಮತ್ತೆ ಅವ್ರು ನಮಗೆ ಜಾಯ್ನ್ ಆಗ್ತಾರೆ. ಟೋಟಲ್ ನಾವು ಅವರು 3, ನಾನು, ನನ್ನ ತಮ್ಮ ಮತ್ತು ನಮ್ಮ ರೇವಂತ್ ಒಬ್ಬನು, 6 ಮಂದಿ ಹೋಗ್ತಿದ್ದೀವಿ. ನಾನು ನನ್ನ ತಮ್ಮ ನನ್ನ ಬೈಕಲ್ಲಿ ಇಬ್ಬರು. ನಾವು ಸೋಲೋ ರೈಡೆಲ್ಲ. ಅವ್ರು 4 ಜನ ಎಲ್ಲ ಸೋಲೋ ರೈಡ್ಸು. ಎಲ್ಲ ಚೆನ್ನಾಗಿದ್ದಾವೆ ಗೈಸ್. ಎಲ್ಲ ಟೀಮ್ ಚೆನ್ನಾಗಿದೆ. ಚೆನ್ನಾಗಿ ಹೋಗಿ ಬರ್ತೀವಿ. ಸಪೋರ್ಟ್ ಮಾಡಿ ಸ್ವಲ್ಪ. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನು ಮಾಡೋಕ್ಕಾಗಂಗಿಲ್ಲ. ನಾವು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬ್ಲಾಗ್ಸು. ಸ್ವಲ್ಪ ಏನಾದರೂ ತಪ್ಪಾದರೆ ಕ್ಷಮಿಸಿಬಿಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೂ ಶೇರ್ ಮಾಡಿ. ಏನು ಗಾಯ್ಸ್, ಎಲ್ಲ ರೋಡ್ ಟಾಪ್ ಆ್ಯಂಡ್ ಟಾಪ್ ಇದ್ದಾವೆ. ಮಸ್ತು ಓಡ್ಬೋದು ಕ್ರೂಸ್ ಮಾಡೋಕ್ಕೆ. ನಾವು ಕಾಟಿಗೆ ಮುಗಿಸಿ ಇವಾಗ ಸಿಂಧನೂರು ಕಡೆ ಹೋಗ್ತಿದ್ದೀವಿ. ಸಿಂಧನೂರಿಂದ ಮಾನ್ವಿ ಟು ರಾಯಚೂರು ಟು ಮಹಬೂಬ್ ನಗರ್ ಟು ಹೈದ್ರಾಬಾದ್ ಗೈಸ್. ಅಲ್ಲಿಂದ ನಮ್ಮ ದೋಸ್ತ ಜಾಯ್ನ್ ಆಗ್ತಾರೆ. ಮತ್ತೆ ಮುಂದೆ ಸಾಗೋದು ಊಟ ಗೀಟ ಮಾಡಿ ಎಲ್ಲ ಹೈದ್ರಾಬಾದಲ್ಲಿ. ಮೇ ಬಿ ನಮಗಿನ್ನೂ ಏನಿಲ್ಲ ಅಂದರೂ 250 ಕಿಲೋಮೀಟ್ರ್ ಮೇಲೇನೇ ಇದೆ ಗೈಸ್. ಆರಾಮಾಗಿ ಹೋಗೋದ ಫಸ್ಟ್ ಡೇ. ಸೇಫಾಗಿ ಹೋಗೋದು ಮೇನ್ ಥಿಂಗು. ಲೇಟ್ ಆಗಿದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗೋದು. ಏನು ಜಲ್ದಿ ಹೋಗೋದು ಅಂತೇಳಿ ಸುಮ್ಮನೆ ನಾಯಿಗತೆ ಹೊಡೆದು ಹೋಗೋದು ಚಲೋ ಅಲ್ಲ ಗೈಸ್. ರೈಡನ್ನು ಫೀಲ್ ಮಾಡ್ಬೇಕು ನಾವು. ಏನು ಗಾಡಿ ಓಡುತ್ತೆ ಬಿಡಿ, ಓಡುತ್ತೆ ಅಂತೇಳಿ ಸುಮ್ಮನೆ ಓಡುತ್ತೆ ಅಂದರೆ ಏನು ಉಪಯೋಗ ಇಲ್ಲ ಅಲ್ವಾ. ನಾವು ರೈಡರ್ಸ್ ಆಗಿದ್ದರಿಂದ ಆರಾಮ್ ಫೀಲ್ ಮಾಡಿಕೊಂಡು ನೋಡಿ. ಗದ್ದೆ ಎಲ್ಲ ಹೆಂಗಿದೆ. ಕಾಟಿಗೆ ಸುತ್ತಮುತ್ತ ಎಲ್ಲ ಭತ್ತದ ನಾಡು ಗೈಸ್. ಪೂರಾ ರೈಸ್ ಬೆಳೆಯೋದು. ಅದ್ರ ಏನು ಹೇಳವಲ್ಸ್. ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಯಾವ ಬರೀ ಬಿಸಿಲಿದೆ ಅಂದರೆ ಇಲ್ಲಿ ಯಪ್ಪ. ಗ್ಲೌಸ್ ಕೂಡ ಹಾಕಿನಾಕು ನಮಗೆ ಶೆಕೆ ಆಗ್ತಿದೆ. ಬಟ್ ಮ್ಯಾಂಡೇಟಿ ಹಾಕಬೇಕು. ಮುಂದೆ ಹಾಕ್ತೀನಿ. ಒಂದು ಸ್ವಲ್ಪ ಇಲ್ಲಿ ಭಾಳ ಶೆಕೆ ಇದೆ ಅಲ್ವಾ. ನಮ್ಮ ಸೇಫ್ಟಿ ಮ್ಯಾಟ್ರ್ ಫಸ್ಟು. ಬಿಸಿಲು ಏನಿರುತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ನಾವು ರೈಡನ್ನು ಅದೇ ಟೈಮಲ್ಲಿ ಮಾಡ್ತಿರೋದು. ನಮ್ಮ ಫಸ್ಟ್ ಸೇಫ್ಟಿ ಅಲ್ವಾ. ಮುಂದೆ ಹಾಕ್ತೀನಿ. ಇವಾಗ ಸ್ವಲ್ಪ ಭಾಳ ಶೆಕೆ ಹೊಡಿತಿದೆ. ನಾನು ನನ್ನ ತಮ್ಮ ಇಬ್ಬರು ಕೂಡ ತೆಗೆದುಬಿಟ್ಟಿದ್ವಿ ಗ್ಲೌಸು. ಇವಾಗ ಸಿನ್ನೂರಿಗೆ ರೀಚ್ ಆಗಿದ್ದೀವಿ. ನಾಷ್ಟ ಮಾಡಿ ಮತ್ತೆ ಮುಂದೆ ಹೋಗೋದು. ಹಿಂಗೆ ಉತ್ತರ ತಂದಲೇ ನಕ್ಕೋ ಕ್ಯಾಕ್ ಏನಿದೆ ಅಂಕಲ್ ನಾಷ್ಟ ಕ್ಯಾ ಕಾತ ಬೋಂಡಾ ಪಲಾವ್ 2 ಪ್ಲೇಟ್ ಇಡ್ಲಿ ಕೊಟ್ಬಿಡಿ. ಇಲ್ಲೇ ಕೊಡಿ ಹಾಂ ಅದೇ ದೋದೋ. ನಾವು ಫೈನಲಿ ಇವಾಗ ಸಿನ್ನೂರು ರೀಚ್ ಆಗಿದ್ದೀವಿ ಗೈಸ್. ಮುಂಜಾನೆ ಜಲ್ದಿ ಎದ್ದಿದ್ದೀವಲ್ಲ, ನಾಷ್ಟ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಇಡ್ಲಿ ತಿಂದ್ಕೊಂಡು ಇಲ್ಲೇ ಫುಟ್ಪಾತಲ್ಲಿ ನಾಷ್ಟ ಮಾಡಿ
ನಾಷ್ಟ ಮಾಡಿದ ಮೇಲೆ ಸಿನ್ನೂರಿಂದ ಮತ್ತೆ ಮುಂದೆ ಸಾಕಿದ್ವಿ ಗೈಸ್. ನಾಷ್ಟ ಮಾಡಿಕೊಂಡು ಇಡ್ಲಿ ವಡೆ ತಿಂದ್ವಿ ಅಲ್ಲಿಬ್ಬರು, ನಾನು ನನ್ನ ತಮ್ಮ ಮತ್ತೆ. ಅಲ್ಲಿ ನಾಷ್ಟ ಮಾಡ್ಕೊಂಡು ನೀರು ಕುಡಿದು ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಿದ್ವಿ. ಇವಾಗ ಸಿನ್ನೂರು ಮುಗೀತು ಮತ್ತು ಸಿನ್ನೂರಿಂದ ನೆಕ್ಸ್ಟ್ ಇವಾಗ ಸೀದಾ ಮಾನ್ವಿಯಿಂದ ರಾಯಚೂರಿಗೆ ಹೋಗೋದು. ರೋಡ್ ಮಾತ್ರ ಮಸ್ತ್ ಇದಾವೆ ಗೈಸ್, ಏನು ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ಒಂದೂವರೆ ಏನಾದ್ರೆ ನಾವು ಹೈದ್ರಾಬಾದ್ ಹೋಗ್ಬಿಡ್ತೀವಿ. ಮತ್ತು ಅಲ್ಲಿಂದ ಮುಂದೆ ಹೋಗೋದು. ಅದು ಏನೋ ಗೈಸ್, ಫುಟ್ಪಾತಲ್ಲಿ ಊಟ ಮಾಡೋದು ಖುಷಿನೇ ಬೇರೆ ಅಲ್ವಾ. ನೋಡಿ 50 ರೂಪಾಯಿದಲ್ಲೇ ಇಬ್ಬರದು ನಾಷ್ಟ ಆಗೋದು. ಅದೇ ನಾವು ದೊಡ್ಡ ಹೋಟೆಲಿಗೆ ಹೋಗಿದ್ರೆ ಒಂದು 200 ಇಡಬೇಕಾಗಿತ್ತು. ಇವಾಗ ಮೊದಲೆಲ್ಲ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ಹೆಂಗೆ ಬೇಕಂಗೆ ಖರ್ಚು ಮಾಡಿ ದೊಡ್ಡ ಹೋಟೆಲ್ದಾಗ ಉಣ್ಬೇಕು ಅನ್ನೋದಿತ್ತು. ಇವಾಗೆಲ್ಲ ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟಿದೆ ಗಾಡೀಸ್ನ. ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ನಾವು ಸೇವಿಂಗ್ ಮಾಡಬೇಕಾಗುತ್ತೆ, ನೋಡಿ ಊಟ ಮಾಡಬೇಕಾಗುತ್ತೆ. ಊಟ ಮಾಡೋದ್ರಾಗೇನು ತಪ್ಪಿಲ್ಲ, ಎಲ್ಲಾದ್ರೂ ಒಂದೇ ಅಲ್ಲ, ಎಲ್ಲ ಹೈಜೆನಿಕ್ ಒಂದೇ, ಅವರಾದ್ರೂ ಅದೇ ಮಾಡ್ತಾರೆ. ಇನ್ನೂ ದೊಡ್ಡ ಹೋಟ್ಲಾಗಾದರೆ ಕಣ್ಣು ಮುಂದೆ ಏನೂ ಮಾಡೋಂಗಿಲ್ಲ. ಇದು ಎಲ್ಲ ರೋಡ್ ಸೈಡೆಲ್ಲ ನಮ್ಮ ಮುಂದೆನೇ ಮಾಡ್ತಾರೆ ಅಲ್ವಾ, ಎಲ್ಲ ಹೈಜೆನಿಕ್ ಇರುತ್ತೆ. ನಾವು ಅನ್ಕೊಳೋದು ತಪ್ಪು, ಏನಾಗೋದಿಲ್ಲ. ಚೆನ್ನಾಗಿ ಊಟ ಮಾಡಿ, ಅವರಿಗೂ ಪಾಪ ಅವರು ಎಲ್ಲ ನಮ್ಮ ಸಲುವಾಗಿ ಕಷ್ಟಪಟ್ಟು ಎಲ್ಲ ಅಡುಗೆ ಮಾಡಿ ಹೋಟ್ಲಿಟ್ಟಿರ್ತಾರೆ. ಅವರಿಗೂ ಒಂದು ಸ್ವಲ್ಪ ಸಹಾಯ ಆಗಿ ನಮ್ಮಂಥ ರೈಡರ್ಸಿಂದ ಏರಿದ್ದೀವಿ. ರಾಯಚೂರಿಂದ ಮತ್ತೆ ಮುಂದೆ ಹೋಗೋದು. ಒಂದು ಬ್ರೇಕ್ ತಗೊಂಡಿದ್ದೀವಿ, ಕಂಟಿನ್ಯೂ ಹೊಡೆದಿದ್ದೀವಲ್ಲ ಅಲ್ಲಿಂದ ಬ್ರೇಕ್ ತಗೊಂಡು ಮತ್ತೆ ಮುಂದೆ ಹೋಗೋದು. ನೋಡಿ ನಮ್ಮ ಗಾಡಿ ಎಲ್ಲ ಫುಲ್ ಸೆಟ್ ಆಗಿದೆ. ನೋಡಿ ಇವಾಗ ರಾಯಚೂರು ಮುಗಿಸ್ಕೊಂಡು ಮುಂದೆ ಹೋಗ್ತಿದ್ದೀವಿ. ನೋಡಿ ಇದೆಲ್ಲ ಒಂದು ಪ್ಲಾಂಟ್ ಇದೆ, ಯಾವುದೋ ದೊಡ್ಡದು ಫ್ಯಾಕ್ಟ್ರಿ. ಮೈಬೂಬ್ ನಗರಿಗೆ ಬಂದಿವಿ ಗಾಯ್ಸ್. ಮಕ್ಕಳೇ ಬಿಸಿಲೈತೆ, ಎಳ್ನೀರು ಕೊಡಾಕತ್ತೀವಿ ನೋಡಿ, ಡಿಹೈಡ್ರೇಷನ್ ಆಗಬಾರ್ದು ಅಂತೇಳಿ. ಅಲ್ಲಿ ನಮ್ಮ ರೇವಂತ್ ಅಣ್ಣ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾನೆ ಹೈದ್ರಾಬಾದಲ್ಲಿ. ಇವಾಗ ನಮ್ಮ ಪಯಣ ನಿಜಾಮಾಬಾದ್ ಕಡೆಗೆ ಇಲ್ಲಿಂದ 190 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಸಾಗ್ತಿದೆ ನಮ್ಮ ಪಯಣ. ಇವಾಗ ಮುಂದೆ ಹೋಗ್ತಿರೋದು ನೋಡಿ ರೇವಂತ್ ಅಣ್ಣನ ಬೈಕ್ ಹಿಮಾಲಯ 411 ಓಲ್ಡ್ ಬಡ್ಡಿ ನಮ್ಮದು. ಫೈನಲಿ ರೇವಂತ್ ಅಣ್ಣಂಗೆ ಮೀಟ್ ಆಗಿದ್ದೀವಿ ಗೈಸ್ ಹೈದ್ರಾಬಾದಲ್ಲಿ. ಇವಾಗ ಒಂದೂವರೆಗೆಲ್ಲ ಹೈದ್ರಾಬಾದಿಗೆ ರೀಚ್ ಆಗಿದ್ದೀವಿ ಗಾಯ್ಸ್. ಹೈದ್ರಾಬಾದಿಂದ ಬಂದು ನಮ್ಮ ರೇವಂತ್ ಅಣ್ಣನ ಮನೆಗೆ ಹೋಗಿ ಶಿಸ್ತು ಹೈದ್ರಾಬಾದ್ ಬಿರಿಯಾನಿ ಎಲ್ಲ ಹೊಡೆದು ಇವಾಗ ರೇವಂತ್ ಅಣ್ಣನ ಕರ್ಕೊಂಡು ಮುಂದೆ ಹೊಂಟಿದ್ದೀವಿ ನೋಡಿ ನಿಜಾಮಾಬಾದ್ ಕಡೆಗೆ. ಇವತ್ತು ನೋಡ್ಬೇಕು, ನಿಜಾಮಾಬಾದ್ ಆದರೆ ನಿಜಾಮಾಬಾದ್ ಇನ್ನೂ ಇಲ್ಲ, ಜಾಸ್ತಿ ಓಡಿಸ್ಬೇಕಂದ್ರೆ ಓಡಿಸ್ಬಿಡ್ತೀವಿ. ಯಾಕಂದರೆ ನಾಳೆ ಭಾಳ ಲಾಂಗ್ ಇದೆ, ಸುಮ್ಮನೆ ಯಾಕೆ ರಿಸ್ಕು. ನಾಳೆ ಒಂದು 500 ಕಿಲೋಮೀಟರ್ಸ್ನ ಕವರ್ ಮಾಡ್ಬೋದು ಹೆಂಗಾದ್ರೂ ಮಾಡಿ. ಇವಾಗ ಸ್ವಲ್ಪ ಜಾಸ್ತಿನೇ ಹೊಡೆದ್ಬಿಡ್ತೀವಿ, ಯಾಕಂದರೆ ಕ್ಯೂರಿಯಾಸಿಟಿ ಒಂದು ಜಾಸ್ತಿ ಇದೆ. ಹಿಂಗಾದ್ರೂ ಎನರ್ಜಿ ಕೂಡ ಐತೆ, ಬಿರಿಯಾನಿ ಬಿಟ್ಟಿವಿ. ಇವಾಗ ಹೋಗೋದಂತೆ ನೋಡಿ. ಇವಾಗ ಹೈದ್ರಾಬಾದ್ ಟ್ರಾಫಿಕ್ ಹೆಂಗಿದೆ, ಇಲ್ಲಿಂದ ಹಿಡಿದು 1 ಕಿಲೋಮೀಟ್ರ್ ತನಕ ಹಂಗೆ ಇದೆ. ಹಿಂದೆಯಿಂದ ಹಿಡಿದು 1 ಕಿಲೋಮೀಟ್ರ್ ಆಯಿತು. ಇದೇ ಥರ ಕಾರ್ ನಿಂತು ಬಿಟ್ಟಿದ್ದಾವಲ್ಲ ಏನಕ್ಕೆ, ಏನು ಟ್ರಾಫಿಕ್ ಅಂತ ಗೊತ್ತಿಲ್ಲ. ಬೋಲ ನೋಡಿ ಗಾಯ್ಸ್, ಎಲ್ಲಿಂದ ಎಲ್ಲಿ ತನಕ ಟ್ರಾಫಿಕ್ ಇದೆ ಅಪ್ಪ. ನಮ್ಮ ರೂಮ್ ನೋಡಿ, ನಿಜಾಮಾಬಾದಿಗೆ ಬಂದು ರೈಡರ್ಸ್ದು ನೋಡಿ ಹಿಂಗಿರುತ್ತೆ ಎಕ್ಸಸರೀಸ್ ಎಲ್ಲ. ಫೈನಲಿ ನಿಜಾಮಾಬಾದಿಗೆ ಬಂದು ರೀಚ್ ಆದಿ ಗೈಸ್. ನಮ್ಮ ಕನಕಗಿರಿಯಿಂದ ನಿಜಾಮಾಬಾದಿ 580 ಕಿಲೋಮೀಟ್ರ್ ಹೊಡ್ಕೊಂಡು ಫೈನಲಿ ರೀಚ್ ಆದ್ವಿ. ಆಗಿ ಇಲ್ಲಿಗ ಚೆಕ್ ಇನ್ ಮಾಡಿದ್ವಿ ಗೈಸ್. ರೂಮ್ ಬುಕ್ ಮಾಡಿದ್ವಿ, ಆನ್ಲೈನಲ್ಲಿ ಬುಕ್ ಮಾಡಿ ಚೆಕ್ ಇನ್ ಆಗಿದ್ವಿ. ಎಲ್ಲ ಸ್ನಾನ ಗಿನ ಮಾಡಿ ಆರಾಮ್ ಫ್ರೆಶ್ ಆಗಿ
ಇವಾಗ ನಾಳಿದ್ದು ಏನೇನದು ಪ್ಲ್ಯಾನ್ ಮಾಡಬೇಕು. ಊಟ ಗೀಟ ಮಾಡಿ ಆರಾಮ್ ರೆಸ್ಟ್ ಮಾಡಿ ನಾಳಿದ್ದು ಪ್ಲ್ಯಾನ್ ಮಾಡಿ ಮುಂದೆ ಸಾಗ್ತೀವಿ ಗೈಸ್. ಅಪ್ಡೇಟ್ ಕೊಡ್ತಿರ್ತೀನಿ ಗೈಸ್, ನೋಡ್ಕೊತ ಇರಿ.